ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಹೆಲ್ದಿ ಅಂಡ್ ಟೇಸ್ಟಿ ಆಯಿಲ್‌ಲೆಸ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 2 ಕೆಜಿ ಚಿಕನ್ ತಗೊಂಡಿದ್ದೀನಿ, ಬೋನ್‌ಲೆಸ್ ಚಿಕನ್. 10 ರಿಂದ 15 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು, ಸೋಯಾ ಸಾಸ್ ಮತ್ತೆ ವೆನಿಗರ್. ಒಂದು ಐಟಮ್ ಇಲ್ಲಿ ಮಿಸ್ ಆಗಿದೆ, ಕಾರ್ನ್ ಫ್ಲೋರ್. ಅದನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ತೀನಿ. ತುಂಬಾ ಲೆಸ್ ಇಂಗ್ರೀಡಿಯೆಂಟ್ಸ್ ಅಲ್ಲೇ ನೀವು ಈ ಚಿಕನ್ ಅನ್ನ ಮಾಡ್ಬೋದು. ಪ್ರಿಪರೇಷನ್ ಟೈಮ್ ಜಸ್ಟ್ 5 ಮಿನಿಟ್ಸ್ ಅಷ್ಟೇನೆ. ನಿಮ್ಗೆ ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇದೆ, ಹೆಲ್ದಿ ತಿನ್ಬೇಕು ಅನ್ನಿಸ್ತಾ ಇದೆ ಚಿಕನ್ ಅಲ್ಲಿ ಮಾಡ್ಕೊಂಡಿ ಅಂತ ಅಂದಾಗ ಕ್ವಿಕ್ ಆಗಿ ನೀವು ಈ ಚಿಕನ್ ಅನ್ನ ಮಾಡ್ಕೋಬಹುದು. ಈಗ ನನ್ನ ಚಿಕನ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ, ಕರಿಬೇವು, ಸಾಲ್ಟ್, ಸೋಯಾ ಸಾಸ್, ವೆನಿಗರ್ ಎಲ್ಲಾನು ಒಂದೊಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನಾವು ಎಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಆದ್ರೂ ನಾವು ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕು. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಷ್ಟು ಚಿಕನ್ ಸೂಪರ್ ಟೇಸ್ಟಿ ಆಗಿ ಬರುತ್ತೆ. ಸೊ 15 to 30 ಮಿನಿಟ್ಸ್ ನೀವು ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಟೈಮ್ ನ. ಸೊ ನಾನು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಚಿಕನ್ ಅನ್ನ ಹಾಗೆ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಈಗ ಆಫ್ಟರ್ 30 ಮಿನಿಟ್ಸ್ ಮ್ಯಾರಿನೇಟ್ ಆಗಿರೋ ಚಿಕನ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಯಾವ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಆ ಪಾತ್ರೆಯಲ್ಲೇನೆ ನಾನು ಮ್ಯಾರಿನೇಟ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಸಪರೇಟ್ ಬೌಲ್ ಅಲ್ಲಿ ಮ್ಯಾರಿನೇಟ್ ಮಾಡಿ ದೆನ್ ನೀವು ಕಡಾಯಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ನಾನು ಆ ಕಡಾಯಿನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇದನ್ನ ಲೋ ಸಿಮ್ ಅಲ್ಲಿ ಕುಕ್ ಆಗೋದಕ್ಕೆ ಇಡಬೇಕು. ಒಂದು ಲಿಡ್ ನ ಕ್ಲೋಸ್ ಮಾಡಿ ಚಿಕನ್ ಅಲ್ಲಿರೋ ನೀರಿನ ಅಂಶ ಹೋಗದೆ ಇರೋ ತರ ಚೆನ್ನಾಗಿ ಕುಕ್ ಮಾಡಿ. ನಾವಿಲ್ಲಿ ಆಯಿಲ್ ಏನು ಆಡ್ ಮಾಡದೇ ಇರೋದ್ರಿಂದ ಚಿಕನ್ ಅನ್ನ ನೀರಲ್ಲೇನೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನನ್ಗೆ ಈ ರೆಸಿಪಿನ ನನ್ನ ಸಿಸ್ಟರ್ ಇನ್ ಲಾ ಹೇಳ್ಕೊಟ್ಟಿದ್ದು. ಆಂಧ್ರ ಸ್ಟೈಲ್ ರೆಸಿಪಿ, ತುಂಬಾ ಲೆಸ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಗೆ ಚಿಕನ್ ನ ಹೆಲ್ದಿ ಆಗಿ ಕುಕ್ ಮಾಡ್ಬೋದು ಅಂತ ನೋಡಿ ನನಗೆ ತುಂಬಾ ಎಕ್ಸೈಟಿಂಗ್ ಅಂತ ಅನಿಸ್ತು. ಇದು ನಾನು ಮಾಡ್ಲೇಬೇಕು ಅಂತ. ನೋಡಿದ್ರಲ್ಲ, ಚಿಕನ್ ಅನ್ನ 15 ಮಿನಿಟ್ಸ್ ಇಂದ ಕುಕ್ ಮಾಡ್ತಾನೆ ಇದ್ದೀನಿ. ಸ್ವಲ್ಪ ಈಗ ನಂಗೆ ನೀರು ಕಮ್ಮಿ ಅನ್ನಿಸ್ತು, ಸೊ ಆಡ್ ಮಾಡಿದೆ. ಈ ಹಂತದಲ್ಲಿ ನೀವು ಟೇಸ್ಟ್ ನೋಡಿ, ನಿಮ್ಗೆ ಎಕ್ಸ್ಟ್ರಾ ಬೇಕಿದ್ರೆ ಸಾಲ್ಟ್, ವೆನಿಗರ್, ಸೋಯಾ ಸಾಸ್ ನ ನೀವು ಎಕ್ಸ್ಟ್ರಾ ಆಡ್ ಮಾಡಬಹುದು. ನೀವು ಟೇಸ್ಟ್ ನೋಡಿದಾಗ ಹೇಗಿರ್ಬೇಕಂತ ಅಂದ್ರೆ, ಆ ವಾಟರ್ ಅಲ್ಲಿ ನಿಮ್ಗೆ ಜಾಸ್ತಿ ಉಪ್ಪಿನ ಅಂಶ ಮತ್ತೆ ಹುಳಿ ಅಂಶ ಎಲ್ಲ ಜಾಸ್ತಿ ಇರ್ಬೇಕು. ಯಾಕೆ ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಕಾರ್ನ್ ಫ್ಲೋರ್ ಆಡ್ ಮಾಡಿದಾಗ ಎಲ್ಲಾನು ನಿಮ್ಗೆ ಕಮ್ಮಿ ಟೇಸ್ಟ್ಲೆಸ್ ಅನ್ಸಕ್ ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಉಪ್ಪು ಹುಳಿ ಎಲ್ಲ ಮುಂದೆ ಇರೋ ಹಾಗೆ ನೀವು ಟೇಸ್ಟ್ ಅನ್ನ ನೋಡ್ಕೊಳ್ಳಿ. ಈಗ ಒಂದು ಬೌಲ್ ಅಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಗೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಸ್ವಲ್ಪನು ಗಂಟು ಬರ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. 2 ರಿಂದ 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ನ ಇಲ್ಲಿ ನಾವು ಯೂಸ್ ಮಾಡಬಹುದು. ಚೆನ್ನಾಗಿ ಗಂಟು ಬರ್ದೇ ಇರೋ ತರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈಗ ಈ ಮಿಕ್ಸ್ ಮಾಡಿರೋ ವಾಟರ್ ನ ಏನ್ ಮಾಡ್ಬೇಕು, ಚಿಕನ್ ಗೆ ಹಾಕ್ಬೇಕು. ಆ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿರೋ ನೀರ್ ಹಾಕಿದ ತಕ್ಷಣ ಕೈ ಬಿಡದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ನನ್ಗೆ ಇದ್ರಲ್ಲಿ ಇನ್ನ ಸ್ವಲ್ಪ ಗ್ರೇವಿ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇನ್ನೊಂದು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಿದ್ಮೇಲೆ 2 ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡ್ತಾ ಇರಿ. ನೋಡ್ತಾ ಇದ್ದೀರಲ್ಲ, ಸೂಪರ್ ಟೇಸ್ಟಿ ಆಯಿಲ್‌ಲೆಸ್ ಚಿಲ್ಲಿ ಚಿಕನ್ ರೆಡಿ ಆಗ್ತಾ ಇದೆ. ಇದು ಬೇಸಿಕಲಿ ಸ್ಪೈಸಿ ಇಷ್ಟ ಪಡೋರಂತೂ ಫಿದಾ ಆಗ್ಬಿಡ್ತಾರೆ ಟೇಸ್ಟ್ ನೋಡಿದ್ಮೇಲೆ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಈಗ ಸರ್ವಿಂಗ್ ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡೋಣ. ಆಯಿಲ್‌ಲೆಸ್ ಚಿಲ್ಲಿ ಚಿಕನ್ ಇಸ್ ರೆಡಿ ಟು ಈಟ್ ನೌ. ಇನ್ನು ಟೇಸ್ಟಿ ಹೆಲ್ದಿ ಡಯಟ್ ರೆಸಿಪೀಸ್ಗೆ ನನ್ನ ಚಾನೆಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.